ನೆಕ್ಕೋ ನಾಯಿಗೆ ಲಿಂಗ ಏನು ಪೀಠ ಏನು ಅನ್ನೋ ಗಾದೆ ಇದೆ. ಹೊರಗಡೆ ಮಾಡಿದ ಅನ್ಯಾಯಗಳು ಸಾಲದು ಅಂತ ಈಗ ಮನೆಯಲ್ಲೇ ಮಾಡೋಕ್ ಬಂದ್ರ ಏನ್ರಿ? ನಿಮ್ ಮೈಯಲ್ಲಿ ಹರಿತಾ ಇರೋದು ರಕ್ತನ ಅಥವಾ ವಿಷಾನ? ಪ್ರೇಮಂಗೆ ಅಪ್ಪ ಅಮ್ಮ ಇಲ್ದೇ ಇರ್ಬೋದು, ನಾನಿನ್ನೂ ಬದುಕಿದ್ದೇನ್ರಿ. ನಾನ್ ಜೀವಂತವಾಗಿರೋ ತನಕ ಈ ಮದುವೆಗೆ ಅವಕಾಶ ಕೊಡಲ್ಲ. ಮುಚ್ಚೆ ಬಾಯಿ. ಪ್ರಪಂಚದಲ್ಲಿ ಯಾರು ಎರಡನೇ ಮದುವೆ ಮಾಡ್ಕೊಂಡಿಲ್ವೇನು? ನಾನೇನು ಸುಮ್ಮನೆ ಮಾಡ್ಕೋತಾ ಇಲ್ಲ. ನೀನಂತೂ ಮೊದ್ಲೇ ಬಂಜೆ, ನಿನಗೆ ಮಕ್ಕಳಾಗಲ್ಲ, ನನಗೆ ಮಕ್ಕಳು ಬೇಕು ಕಣೆ. ನೋಡು, ಹೊರಗಡೆ ಹುಡುಗಿನ ಮದುವೆ ಆದ್ರೆ ನಿನಗೆ ಕಷ್ಟ ಆಗುತ್ತೆ. ಅದಕ್ಕೆ ನಿನ್ನ ತಂಗಿನ ಮದುವೆ ಆದ್ರೆ ನಿನಗೂ ಒಳ್ಳೇದಾಗತ್ತೆ, ನನಗೂ ಒಳ್ಳೇದಾಗತ್ತೆ ಅಂತ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ನಿಮ್ ಮಾತು ಕೇಳಿದ್ರೆ ಕಟಕ ಬಲಿ ಕೊಡೋ ಮೇಕೆನ ಮುದ್ದಾಡೋ ಆಗಿದೆ ಏನ್ರಿ? ಮದ್ವೆ ಅಂದ್ರೆ ಆಸು ಎಮ್ಮೆನ ಇಷ್ಟಪಟ್ಟು ಕೊಂಡ್ಕೊಳ್ಳೋ ಹಾಗೆ ಅನ್ಕೊಂಡ್ರ? ನನ್ ತಂಗಿ ಮನುಷ್ಯಳು, ಅವಳಿಗೊಂದು ಹೃದಯ ಇದೆ, ಮನಸ್ಸಿದೆ, ಆಸೆ ಇದೆ, ಆಕಾಂಕ್ಷೆ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ವಿವೇಕ ಇದೆ. ತಾಳಿ ಕಟ್ಟಿದೀರಿಯಲ್ಲ ಅನ್ನೋ ಒಂದೇ ಒಂದು ಗೌರವದಿಂದ ನಾನು ನನ್ನ ರೋಷನ್ ತಡ್ಕೊಂಡು ಸುಮ್ಮನಾಗ್ಬಿಟ್ಟೆ. ಈ ವಿಷಯ ಅವಳು ಗೊತ್ತಾಗ್ಬಿಟ್ರೆ ಏನ್ ಮಾಡ್ತಾಳೆ ಗೊತ್ತಾ? ಏನೇ ಮಾಡ್ತಾಳೆ? ಬಾವ ಅನ್ನೋದನ್ನ ಮರೆತು ಮುಖಕ್ಕೆ ಥೂ ಅಂತ ಹೋಗಿತ್ತಾಳೆ. ಆಗ ನಾನು ಇದೇ ಕಣೆ ಮಾಡೋದು. ನಿನ್ನಂತ ಹೆಂಗಸ್ಗೆ ಎಷ್ಟು ಹೆಚ್ಚಿರ್ಬೇಕಾದ್ರೆ ನಾನು ಗಂಡ್ಸು ಕಣೆ, ನನಗೆಷ್ಟಿರ್ಬೇಕು? ಆಹಾ, ಬಂದ್ಬಿಟ್ಲು ಬುದ್ಧಿ ಹೇಳೋಕೆ. ಹೋಗ್ ಮಲಕ. ನಿನಗೆ ಹೇಳಿದ್ದು ಹೋಗು ಅಂತ. ಪ್ರೀತಿಸೋದು ಮಹಾ ಅಪರಾಧಪ್ಪ. ಅದಕ್ಕೆ ಹೊಡೆದಿರ್ಬೇಕು. ಏನ್ ರಮಣ, ನೀನು ಹೀಗೆ ಅಂತೀಯ? ಪ್ರೀತಿಸೋದೇ ತಪ್ಪ? ತಪ್ಪಲ್ಲ ಅಂತ ನೀನು ಹೇಳ್ತೀಯ, ನಾನು ಹೇಳ್ತೀನಿ. ಆದ್ರೆ ಈ ಪ್ರಪಂಚ ಒಪ್ಕೋಬೇಕಲ್ಲ. ನೋ ನೋ ನೆವರ್. ಇದುವರೆಗೂ ಒಪ್ಪಿಲ್ಲ, ಒಪ್ಪೋದು ಇಲ್ಲ. ಆ ಹುಡುಗಿಗೆ ರಾಜನ್ ಕಂಡ್ರೆ ತುಂಬಾ ಇಷ್ಟ ರಮಣ. ನೀವೀಗ ಸಹಾಯ ಮಾಡ್ದೋದ್ರೆ ಅವರಿಬ್ಬರು ಸತ್ತೇ ಹೋಗ್ತಾರೆ. ಪ್ರೀತಿಸೋದೆ ಸಂಕಟ ಪಡಕ್ಕೆ, ಏಟ್ ತಿನ್ನಕ್ಕೆ, ಸಾಯಕ್ಕೆ. ಈ ಪ್ರಪಂಚದಲ್ಲಿ ಪ್ರೇಮಿಗಳ ಕಥೆನೆ ಈಗೇನಪ್ಪ ಮುಗಿಯೋದು? ಪ್ರತಿಯೊಬ್ಬರು ಯವ್ವನ ಬಂದಾಗ ಒಬ್ಬರನ್ನೊಬ್ಬರು ನೋಡಿ ನೀನೇ ನನ್ನ ಪ್ರಾಣ, ನೀನೇ ನನ್ನ ಜೀವ ಅಂತಾರೆ. ಆಮೇಲೆ ಜೀವನೇ ಬಿಡ್ತಾರೆ. ಅದ್ರಲ್ಲಿ ಕೆಲವರು ಧೈರ್ಯವಾಗಿ ಎದುರಿಸಿ ನಿಂತ್ರೆ ಅಂತವ್ರ ಜೀವನೇ ತೆಗಿತಾರೆ. ಇದನ್ನೇಪ ಯವ್ವನದ ಹೋರಾಟ ಅನ್ನೋದು. ಇದನ್ನೆನ್ನೆ ಇವತ್ತಿಂದಲ್ಲ, ಯುಗ ಯುಗಗಳಿಂದ ನಡೆದು ಬಂದಿರೋದು. ಇದಕ್ಕೊಂದು ಕೊನೆನೇ ಇಲ್ಲ. ಯಂಗ್ ಮ್ಯಾನ್, ದಿಸ್ ನೋ ಎಂಡ್ ಫಾರ್ ದಿಸ್. ನೀವೀ ಮಾತು ಹೇಳ್ತಿದ್ದೀರಾ? ನ್ಯಾಯ ನ್ಯಾಯ ಅಂತ ಹೋರಾಡ್ತಿದ್ರಿ, ಯಾರಿಗೆ ಅನ್ಯಾಯವಾದ್ರೂ ಸಿಡಿದು ಹೇಳ್ತಿದ್ರಿ. ಎಲ್ಲಿ ಹೋಯ್ತಾ ನಿಮ್ ರೋಷ? ಎಲ್ಲೂ ಹೋಗಿಲ್ಲ. ನೋಡು, ನೀನು ಹುಡುಗಿನ ಪ್ರೀತಿಸ್ತಿದ್ಯಾ, ಅವಳನ್ನ ನೀನ್ ಮದುವೆ ಆಗ್ಬೇಕು ಅಷ್ಟೇ ತಾನೆ? ಹೌದು. ಆದ್ರೆ ಆ ಹುಡುಗಿ ನಿನ್ನ ಪ್ರೀತಿಸ್ತಿದ್ದಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಾನು ಹೇಳ್ತಿದ್ದೀನಲ್ಲ. ನೋ ನೋ, ನೀನ್ ಒಬ್ಬನ್ ಮಾತು ನಂಬ್ಕೊಂಡು ನಾನು ಈ ವಿಷಯದಲ್ಲಿ ತಲೆ ಹಾಕಕ್ಕೆ ಇಷ್ಟಪಡಲ್ಲ. ನನ್ಗೆ ಆ ಹುಡುಗಿ ಒಪ್ಪಿಗೆನೂ ಬೇಕು. ಅಯ್ಯೋ, ಆ ಹುಡುಗಿನ ಮನೆಯಿಂದ ಹೊರಗೆ ಬರಕ್ಕೆ ಬಿಡ್ತಿಲ್ವಲ್ಲ? ಅದಕ್ಕೆ ನಾನೇನ್ ಮಾಡ್ಲಿ? ಏನ್ ಮಾಡೋದು? ಒಂದ್ ಕೆಲಸ ಮಾಡಿದ್ರೆ ನೀವೇ ಅವ್ರ ಮನೆಗೆ ಬಂದು ಆ ಹುಡುಗಿನ ಕೇಳ್ಬಿಟ್ರೆ? ಇದಕ್ಕೆ ಹುಡುಗ ಬುದ್ಧಿ ಅನ್ನೋದು. ರಮಣವ್ರೆ, ನೀವೇ ಈಗಂದ್ರೆ ಹಾಗೆ. ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ರಾಜಾ, ಒಬ್ಬ ಹುಡುಗಿ ಒಬ್ಬ ಹುಡುಗನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ರೆ ಮನೆ ಒಳಗಲ್ಲ, ಕೋಟೆ ಒಳಗಿಟ್ಟು ಬೀಗ ಹಾಕಿದ್ರು ಅವಳು ಹೇಗಾದ್ರೂ ಮಾಡಿ ತಪ್ಸ್ಕೊಂಡ್ ಬರ್ತಾಳೆ. ಆ ರೀತಿ ನಿನ್ ಪ್ರೇಮ ಏನಾದ್ರೂ ಬಂದ್ರೆ ಅವಳನ್ನ ಇಲ್ಲಿ ಕರ್ಕೊಂಬ. ರಾಮಣ್ಣ, ಅವಳ ಪರವಾಗಿ ಮಾತಾಡೋಕೆ ನಾನ್ ಬಂದಿದ್ದೀನಿ. ಮಂಗಳಮ್ಮನವ್ರೆ, ನೀವು? ಹೌದು, ನನ್ನ ತಂಗಿ ಪ್ರೇಮ ಈ ರಾಜನ ತುಂಬಾ ಪ್ರೀತಿಸ್ತಿದ್ದಾಳೆ. ಎಷ್ಟೇ ಹೇಳಿದ್ರು ನಮ್ಮ ಯಜಮಾನ್ರು ಈ ಮದುವೆಗೆ ಒಪ್ತಾ ಇಲ್ಲ. ಈ ಮದುವೆ ಆದ್ರೆ ನನ್ನ ತಂಗಿ ಬಹಳ ಸುಖವಾಗಿರುತ್ತೆ, ನನಗೂ ನೆಮ್ಮದಿ ಸಿಗುತ್ತೆ. ನೀವೇನ್ ಯೋಚನೆ ಮಾಡ್ಬೇಡಿ. ಈ ಮದುವೆಗೆ ನಿಮ್ ಒಬ್ಬರು ಒಪ್ಪಿಗೆ ಇದ್ರೆ ಸಾಕು. ನಿಮ್ ಗಂಡ ಅಲ್ಲ, ಆ ದೇವರೇ ಅಡ್ಡ ಬಂದ್ರು ಈ ಮದುವೆ ಖಂಡಿತ ನಡೆಯುತ್ತೆ. ಏನು? ಮಂಗಳ ನನ್ನ ವಿರೋಧಿ ಮನೆಗೆ ಹೋದ್ಲ? ಹೌದು ಗುರು. ನಿಜವಾಗೂ ಹೋದ್ಲೇನೋ? ನಿಜವಾಗ್ಲೂ ಗುರು. ನನ್ನ ಮಕ್ಕಳ ಸುಳ್ಳು ಹೇಳಿದ್ರೆ ನಾಳೆಗೆ ಸಿಗದಾಕ್ಬಿಡ್ತೀನಿ. ಸತ್ಯವಾಗ್ಲೂ ಹೋದ್ರು ಯಜಮಾನ್ರೆ, ನಾವೇ ಕಣ್ಣಾರೆ ನೋಡಿದ್ವಿ.
ಮಂಗಳ, ಎಲ್ಲಿಗೆ ಹೋಗಿದ್ದೆ? ನಿನ್ನೆ ಕೇಳ್ತಾ ಇರೋದು ಎಲ್ಲಿಗೆ ಹೋಗಿದ್ದೆ ಅಂತ. ಇಲ್ಲೇ ಹೊರಗಡೆ ಹೋಗಿದ್ದೆ. ಇಲ್ಲೇ ಅಂದ್ರೆ ಎಲ್ಲಿಗೆ? ನಮ್ ರಾಧಾಬಾಯಿ ಅವರು ಅರಿಶಿನ ಕುಂಕುಮ ಕರೆದಿದ್ರು. ಓಹೋ, ರಾಧಾಬಾಯಿ ಅರಿಶಿನ ಕುಂಕುಮಕ್ಕೆ ನಿನ್ನನ್ನು ಕರೆದಿದ್ರ? ಸುಳ್ಳು ಮಗಳ್ತಿದ್ಯೇನೆ. ನನಗೆ ಗೊತ್ತು ಕಣೆ ನೀನ್ ಎಲ್ಲಿಗೆ ಹೋಗಿದ್ದೆ ಅಂತ. ಈ ಮನೇಲಿ ಗುಲಾಮಳಾಗಿ ಬಿದ್ದಿರೋದು ಬಿಟ್ಬಿಟ್ಟು ನನ್ನ ಆಜನ್ಮ ಶತ್ರು ಆ ರಾಮನ ಮನೆಗೆ ಹೋಗಿದ್ಯಾ? ಯಾತಕ್ ಹೋಗಿದ್ದೆ? ನಿನಗೇನ್ ಕೆಲಸ ಆಯ್ತಲ್ಲಿ? ನಿನ್ನೆ ಕೇಳ್ತಿರೋದು ಯಾತಕ್ ಹೋಗಿದ್ದೆ ಅಂತ ಹೇಳಲ್ಲ? ಮಾತಾಡು. ನಿಮ್ ಕೈಯಿಂದ ನನ್ ತಂಗಿ ಪ್ರೇಮನ್ನ ಪಾರ್ ಮಾಡೋಕೋಸ್ಕರ. ಏನಂದೆ? ತಾಳಿ ಕಟ್ಟದ ಗಂಡನಿಗೆ ದ್ರೋಹ ಬಗಿತೀಯೇನೆ? ನನ್ನ ಆಸೆ ಗಡ್ಡ ಬರ್ತಾ ಇದೆಯಾ? ಇವತ್ತು ನಿನ್ನ ಉಳಿಸಲ್ಲ. ಅಕ್ಕ, ಅಕ್ಕ, ಭಾವ, ನೀನ್ ಮನುಷ್ಯ? ಮುಂಚೆ ಬಾಯ್. ಪ್ರೇಮ, ಇನ್ನು ಮೇಲೆ ನಾನು ಹೇಳಿದಾಗ ಕೇಳ್ಬೇಕು. ನಾನೇನ್ ಮಾಡಿದ್ರು ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕು. ಇಲ್ಲ ನಿಮ್ಮ ಅಕ್ಕನ ಡೈವರ್ಸ್ ಮಾಡ್ತೀನಿ. ಈ ಕ್ಷಣವೇ ನೀವಿಬ್ರು ಈ ಮನೆ ಬಿಟ್ಟು ಹೊರಟಬೇಕು. ಹೆಚ್ಚಿಗೆ ಮಾತ್ಬೇಕಾಗಿಲ್ಲ. ಯಜಮಾನ್ರೆ, ಏನದು? ರೌಡಿ ರಾಮಣ್ಣ ಬರ್ತಿದ್ದಾನೆ. May I come in, Mr. Jagdish? ಮಿಸ್ಟರ್ ಜಗದೀಶ್, ಯಾಕೆ ನಿಂತೇ ಇದ್ದೀರಾ? ಬನ್ನಿ ಕೂತ್ಕೊಳ್ಳಿ. ನನ್ನ ಮನೆಗೆ ಬಂದು ನನ್ನೇ ಕೂತ್ಕೊಂಡು ಧೈರ್ಯ ಬಂತ ನಿನಗೆ? ನಾನ್ ಹುಟ್ಟಿದ ಮೇಲೆನೆ ಧೈರ್ಯ ಅನ್ನೋ ಪದ ಹುಟ್ಟಿದ್ದು. ಯಾಕೆ ಬಂದೆ ಇಲ್ಲಿಗೆ? ಒಬ್ಬರು ಮನೆಗೆ ಒಬ್ಬರು ಯಾಕೆ ಬರ್ತಾರೆ? ವಿಶ್ವಾಸಕ್ಕೆ, ಸ್ನೇಹಕ್ಕೆ, ಮಾತಾಡಕ್ಕೆ, ಇಲ್ಲ ಜಗಳ ಆಡಕ್ಕೆ. ನಮ್ಮಿಬ್ಬರಲ್ಲಿ ವಿಶ್ವಾಸ ಇಲ್ಲ, ಸ್ನೇಹ ಇಲ್ಲ. ನಿನ್ ಜೊತೆಗೆ ಜಗಳ ಮಾಡಕ್ಕೆ ನನಗಿಷ್ಟ ಇಲ್ಲ. ಅಂದ್ಮೇಲೆ ಮಾತಾಡಕ್ ತಾನೇ ಬಂದಿರ್ಬೇಕು. ನನ್ನ ಹತ್ರ ನಿನಗೇನೋ ಮಾತು? ಕಾರ್ಯವಾಸಿ ಕತ್ತೆ ಕಾಲ್ ಕಟ್ಟುವಂತ ಒಂದು ಗಾದೆ ಇದೆ, ಗೊತ್ತಾ? ಅಂದ್ರೆ ನನ್ನನ್ನ ಕತ್ತೆ ಅಂತಿದೀಯಾ? ಮನೆಗ್ ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಒಂದು ಮಾತು ಕೂಡ ಹೇಳ್ದೆ. ನಿಲ್ಸಿ ಅನಾಗರಿಕರ ತರ ಮಾತಾಡ್ಸೋರ್ನ ಬೇರೆ ಏನ್ ಹೆಸರಿಟ್ಟು ಕರಿಬೇಕು? ನಿನ್ನ ತಲೆ ಹರಟೆ ಎಲ್ಲ ನನ್ನ ಹತ್ರ ಬೇಡ. ಬಂದಿದ್ಯಾಕೆ ಬಗಳು? ಬೇರೆ ಸಮಯದಲ್ಲಿ ನೀನೇ ಈ ಮಾತಂದಿದ್ರೆ ಅದರ ಪರಿಣಾಮನೇ ಬೇರೆ ಆಗ್ತಿತ್ತು. ತ್ರಿವಿಕ್ರಮನಾಗಿ ಆಕಾಶ ಭೂಮಿ ಒಂದು ಮಾಡಿ ನಿಂತ್ಕೊಳ್ಳಂತ ಆಕಾರ ಇದ್ದ ವಿಷ್ಣು ಪರಮಾತ್ಮನೇ ಬಲಿ ಚಕ್ರವರ್ತಿ ಮುಂದೆ ವಾಮನನಾಗಿ ಬಂದು ದೀನನಾಗಿ ಕುಗ್ಗಿ 3 ಹೆಜ್ಜೆ ಭೂಮಿನ ಬೇಡ್ದ ಅಂದ ಮೇಲೆ ನಾನ್ ಸಾಮಾನ್ಯ ಮನುಷ್ಯ. ಇಂಥ ಸಂದರ್ಭದಲ್ಲಿ ವಿನಯವಾಗಿ ನಡ್ಕೋಬೇಕು. ಮಿಸ್ಟರ್ ಜಗದೀಶ್, ನನ್ನ ಜೀವನದ ಗುರಿ ಏನಂತ ಗೊತ್ತಾ? ನಿಜವಾದ ಪ್ರೇಮಿಗಳು ಯಾವತ್ತೂ ಬೇರ್ಪಡ್ಕೊಳ್ದು ಒಂದಾಗೆ ಬಾಳ್ಬೇಕನ್ನೋದು. ನಮ್ ರಾಜ, ನಿಮ್ ನಾದ್ನಿ ಪ್ರೇಮ ಇಬ್ಬರು ಒಬ್ಬರನ್ನೊಬ್ಬರು ಬಹಳ ಪ್ರೀತಿಸ್ತಿದ್ದಾರೆ. ಪ್ರೇಮಿಗಳ ಮನಸ್ಸು ಏನಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವ್ರ ಪರವಾಗಿ ಈ ಮದುವೆ ನಡೆಸ್ಕೊಡುವಂತ ನಿನ್ನನ್ನು ಕೇಳಕ್ಕೆ ನಾನು ಇಲ್ಲಿಗೆ ಬಂದಿರೋದು. ನೀನ್ ಯಾವನೋ ಇದ್ರಲ್ಲಿ ತಲೆ ಹಾಕೋಕೆ? ನಿನಗೂ ಅವ್ರಿಗೇನ್ ಸಂಬಂಧ? ಮೋಡ ಮಳೆ ಸುರಿಸುತ್ತೆ, ಗಿಡ ಹಣ್ಣು ಕೊಡುತ್ತೆ, ಗಾಳಿ ತಂಪು ಕೊಡುತ್ತೆ. ಅವಕ್ಕೂ ನಮ್ಗೆ ಏನ್ ಸಂಬಂಧ ಅಂತ ಕೇಳಿದ್ರೆ ಏನ್ ಹೇಳಕ್ಕಾಗುತ್ತೆ? ರಾಜ ಪ್ರೇಮ ಇಬ್ರು ಸಂತೋಷವಾಗಿ ಬಾಳ್ಲಿ ಅಂತ ಅಷ್ಟೇ. ನನ್ನ ಮನೆಗೆ ಬಂದು ನನ್ನ ಎದುರಿಗೆ ನಿಂತ್ಕೊಂಡು ನನ್ನ ನಾದ್ನಿನ ಅಧಿಕಾರಿ ನನ್ನ ಮಗನ ಕೊಡು ಅಂತ ಕೇಳ್ತಾ ಇದೀಯೋ? ಕೇಳೋದ್ರಲ್ಲಿ ತಪ್ಪೇನಿದೆ? For more updates, like, comment, subscribe to our channel.